ದೇವ ವಿದುರ, ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ಮೊದಲು ತಿನ್ನಲು ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನ್ನ ಹಣೂ ಸ್ವರೂಪಿಯಾದ ನಾನು ಏನೆನ್ನು ತಾನು ಕೊಡಬಲ್ಲಿದ್ದೇವಾ? ಏಕೆ ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ರಾಸಭೆಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿವರೆಗೂ ಕರೆದು ತಂದಿರುವುದು. ಅದು ಅಲ್ಲದೆ ವಿದುರ, ನೀನೇನು ಸಾಮಾನ್ಯನೇ? ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ದೇವಾ, ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ದೇವಾ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿಧುರ, ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ವಿದುರ, ನಿನ್ನಯ ಅನ್ಯರು ಬಲ್ಲರೆ ಮಾಧವ ಗುಣ ಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾಧವ ಗುಣ ಗಂಭೀರ. ಕಾಮಕ್ರೋಧ ಮದ ಮೋಹವ ತ್ಯಜಿಸಿ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಚಿರದಿಂದಲೇ ನೀ ಜೀವಿಸುತ್ತಿರುವೆ. ದರೆಯೊಳು ನಿನಗೆಡೆ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸಮರ್ಯರೆ. ದರೆಯೊಳು ನಿನಗೆಡೆ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸಮರ್ಯರೆ. ಇದನ್ನರಿಯದೆ ನೀ ಪಾಮರನಂತೆ, ಇದನ್ನರಿಯದೆ ನೀ ಪಾಮರನಂತೆ. ವಿದುರ, ನಿನ್ನೀ ಗುಣಸಾಗರ ಕುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ಕೊಂಡಾಟವಾಗಿರಲಿ. ಮೊದಲು ನನಗೆ ತಿನ್ನಲು ಆಹಾರವನ್ನು ಕೊಡುವಿದರ. ಪರಮಾತ್ಮ, ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪ್ರಭು. ಏನು ಹೇಳುತ್ತಿರುವುದರ? ಗೋಮಾತೆ ಕ್ಷೀರವೇ ನನಗೆ ಅತ್ಯಂತ ಅಮೂಲ್ಯವಾದ ಆಹಾರವೇ ಅದಲ್ವೇ? ಇಲ್ಲಿ ಆ ಗೋಮಾತೆ ಕ್ಷೀರವನ್ನೇ ಕೊಡು.
ಏಕೆ ಹೇಳಲಿ ದೇವಾ? ಏಕೆ ವಿದುರ ತವಕ ಪಡುತ್ತಿರುವೆ ಏಕೆ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ಈಗ ತಾನೇ ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟೆನಲ್ಲ ದೇವಾ. ವಿದುರ, ನನಗಂದೇ ಸಮರ್ಪಿಸಿದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲೂ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ವಿದುರ, ನೀನಂತ ಸುಳ್ಳುಗಾರನಯ್ಯ. ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಉಸಿರಾಡುತ್ತಿರುವೆ. ಪರಮಾತ್ಮ, ಅದರ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನ್ಯಾಲಿಗೆಯೂ ಸಹ ನೆನಿಂತವಿಲ್ಲವಲ್ಲ ದೇವಾ? ಏಕೆ ನೆನವಿದಿಲ್ಲ ನೋಡುತ್ತಿರುವುದರ? ವಿದುರ, ನೀನು ಕೊಟ್ಟ ಹಾಲನ್ನು ನಾನು ಕುಡಿದು ಸಂತೋಷಭರಿತನಾಗಿ ಹಾಲು ಚುಮ್ಮುತ್ತಾ ಗೌರವನ ಅರಮನೆಯ ಮುಂಭಾಗದಲ್ಲಿ ಕ್ಷೀರವೆಂಬ ಸಾಗರವೇ ಹರಿದಾಡುತ್ತಿರುವುದು ನೋಡುವುದರ? ಧನ್ಯವಾದ ದೇವ, ಧನ್ಯನಾದೆ ಪರಮಾತ್ಮ. ವಿದುರ, ಭಕ್ತಿಗೆ ನೀನುಳಿದು ಭಕ್ತರನ್ನು ಕಾಯುವ ಭಕ್ತಿಗೆ ನೀನುಳಿದು ಭಕ್ತರನ್ನು ಕಾಯುವ ಶರಣರ ಪೊರೆವ ಕರುಣಾಮೂರ್ತಿಯೇ. ಶರಣರ ಪೊರೆವ ಕರುಣಾಮೂರ್ತಿಯೇ. ನಂಬಿಕೆಯ ಪಾದವು
ಕ್ಷೀರ ಸಾಗರ ಶೇನನಾದ ನೀನು ನನ್ನನ್ನು ಪ್ರಾರ್ಥನನ್ನಾಗಿ ಮಾಡಿದೆ. ಅದಿರಲಿ, ನೀನೀಗ ಬಂದ ಸಮಾಚಾರವೇನು ದೇವ? ನಾನೇನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ರಾಸಿಬಿಗೆ ಹೋಗುತ್ತಿರುವುದು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ಮಧ್ಯತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದ ನೀವು ಹಿಂದೆ ನೀನು ಶಬರಿ, ಕುಚೇಲ ಇನ್ನು ಮುಂತಾದಂತಹ ಭಕ್ತರನ್ನು ಕಾಪಾಡಿದಂತೆ ನನ್ನನ್ನು ಕಾಪಾಡಬೇಕು ಪರಮಾತ್ಮ. ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರ ಮಾತನಾಡಬೇಕು. ಅನಂತರ ರಾಸಿಬಿಗೆ ಬರುತ್ತೇನೆ. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವು ನಡೆಯುವುದು. ಆ ವಿಚಿತ್ರ ನೋಡಲು ನೀನು ಬರೆಯದೇ ಬರಬೇಕು. ತಮ್ಮ ಅಪ್ಪಣೆಯಾಗಲಿ ದೇವ. ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಅಮೂಲ್ಯವಾದ ಧನಸ್ಸನ್ನು ತೆಗೆದುಕೊಂಡು ಬಾ. ಹಾಗೇ ಆಗಲಿ ದೇವ, ಮರೆಯಬೇಡ. ದೇವಾ, ಜಗದಾ ಜೀವನದ ಆಡಿಸಿ ಕುಣಿತು ಅಜೇಜ ಕವಿತು, ಆಡಿಸಿ ಕುಣಿತು ಅಜೇಜ ಕವಿತು, ಆಡಿಸಿ ಕುಣಿತು ಅಜೇಜ ಕವಿತು, ಜಗದ ಜೀವನದಾತನು ಜಗದ ಜೀವನ ಜಗದ ಪಿತಾಮಹ, ಆಚಾರ್ಯರೇ, ಪ್ರಿಯ ಸಹೋದರರೇ,
ಹೊರಗೆ ಸೋರಿಗೋಲುವಂತಿರೇ ಮಾವ ಗುರುಗಲಾಂಛರದ ಬೆರಗು ಸ್ವರ್ಗ ಸೊರಿವಾಳುವಂತಿರೇ ಗುರುಕುಂಬಿನಿಯ ಸ್ವರ ಸಂಪನ್ನ ವೀಪ್ತಮಣಿ ಮಕುಟವರ್ಧನೆಗೆ ಧುರೋಧರ ನಿಪುಣ ನಿರ್ಜರೇಂದ್ರನಿಗೆ ಧಾರಗೈದ ಕರ್ಣ ಸಹೋಧರ ದುಶ್ಯಾಸನನಿರಲ್ ಎಣೆಯಿಗರೆ ಎನೆಗೆ ಮಾವ ಭೀಷ್ಮ ಗುರುದ್ರೋಣಾದಿಗಳಿರಲು ಹಣಗಳ ಬಾಧಿಸದ ಬಿಡುವುದ ಭೀಷ್ಮ ಗುರುದ್ರೋಣಾದಿಗಳಿರಲು ಹಣಗಳ ಬಾಧಿಸದ ಬಿಡುವುದಕ್ಕೆ ಮಾವ ಶಕುನಿ ಸಲಗ ನೀಡದಿರುವುದೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವುದೇ ಮಾವ ಶಕುನಿ ಸಲಹೆ ನೀಡದಿರುವುದೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವುದೇ ಅನುಜನು ಶಾಸನ ಅವರನ್ನು ವಧಿಸದಿರುವುದೇ ಅನುಜನು ಶಾಸನ ಅವರನ್ನು ವಧಿಸದಿರುವುದೇ ಹೀಗಿರುವಲ್ಲಿ ಸಾಟಿಗಿರುವರೆಗೆ ಹೊರಗೆ ಸಾರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ಹೊರಗೆ ಸಾರಿ ಸಾಟಿಗಿರುವರೆಗೆ ಗುರುಕುಲಸಿ ಆಸನಸಿ ಛಲವ ಬಿಡದೆ ಶೌರ್ಯವಿದೆ ಕೈಕ ದೊರೆಯಲಿಸಿ ಮಾಡುತ್ತಿರೆ ಗುರುಕುಲಸಿ ಆಸನಸಿ ಛಲವ ಬಿಡದೆ ಶೌರ್ಯವಿದೆ ಕೈಕ ದೊರೆಯಲಿಸಿ ಮಾಡುತ್ತಿರೆ ಸಾಟಿಗಿರುವರೆಗೆ ಹೊರಗೆ ಸಾರಿ ಸಾಟಿಗಿರುವರೆಗೆ ಗುರುಪಿತ ಆಚಾರ್ಯರೇ ಪ್ರಿಯ ಸಹೋದರರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷಾಟನ ಮಾಡುತ್ತಿರುವ ಆ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರಂತೆ. ನೋಡಿದಿರಾ ಅರಣ್ಯವಾಸಿಗಳ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ಎಂಬುದನ್ನ. ದುರ್ಯೋಧನ, ಪವಿತ್ರವಾದ ಸೂರ್ಯವಂಶದಲ್ಲಿ ಜನಿಸಿರುವ ನೀವುಗಳು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವನ್ನು ಕೈ ಬೀಸಿ ಕರೆದಂತೆ ಏನಂದ ತಾತ? ಯುದ್ಧವೇ ಯುದ್ಧ? ನನ್ನ ಬಳಿ ಅಕ್ಷೋಣಿ ಸೈನ್ಯವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಮುಚ್ಚಾಗುವವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ವೀರ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೆ ಏಕೆ ಅದರ ವಿಚಾರ? ಚಕ್ರವರ್ತಿ ದೇವಾಲಯ
ವರ್ತಮಾನವೇನು? ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನಾದ ನಾನಿಲ್ಲಿರುವಲ್ಲಿ ನನ್ನರಮನೆಗೆ ನೆಟ್ಟಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ದಾಸಿಪುತ್ರ ವಿದುರನ ಮನೆಯನ್ನು ಆಶ್ರಯಿಸಿದವನು ಪುರುಷೋತ್ತಮನೋ? ಪಾಂಡವರಿಗೆ ಕೊಡಬೇಕಾದ ರಾಜ್ಯವಾಗಿ ಹೇಳಲು ಶ್ರೇಷ್ಠ ಪರ್ವತ ರಾಯವಾರಿಗೆ ಬರುತ್ತಿರಲ್ಲದೆ ಯಾರದು? ಓ, ವಿದುರ ಮಹಾಶಯರು. ಏನೆಂದ ವಿದುರ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕೋ ಬಿಡಬೇಕೋ ಎಂಬುದನ್ನ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸಾಕು, ಸುಮ್ಮನಿರು. ಬಲವಂತನಾದ ನ್ಯಾಯ ಸರ್ವರೋದಿದರು ರೋಗಿಗೆ ಅಪತ್ಯವಿಸುವುದೇ ಪಥ್ಯವೆಂದಿರುವುದು ದುರ್ಯೋಧನ. ನಿನ್ನ ಮರಣಕಾಲ ಸಮೀಪದಲ್ಲಿ ನಿನ್ನ ಬುದ್ಧಿ ಈ ರೀತಿ ವಿಚಕ್ಷ ಹಿರಿಯನು ವೃದ್ಧನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಈತನ ತಲಾಟೆಯು ಮೆದುರಿರುತ್ತಿರುವುದು. ಕೂಡಲೇ ಈತನನ್ನು ಸಭೆಯಿಂದ ಆಚೆಗೆ ತಳ್ಳಿಸಿಬಿಡು. ಮರುಳು ಮಾತಿಗೆ ಮರುಳಾಗುವ ಈ ಅರಸರಕ್ಕೆ ಎದುರ ನಿನ್ನಯ ಮರುಳು ಮಾತಿಗೆ ಮರುಳಾಗುವ ಈ ಅರಸರಕ್ಕೆ ಹೆಚ್ಚುಮಾಯಿ ಒಚ್ಚದಂತೆ ನೀನೇ ತಮಗಳು ಹೊಚ್ಚುಮಾಯಿ ಎದುರ ಹೊಚ್ಚುಮಾಯಿ ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ತೊಲಗು. ಇಲ್ಲವಾದರೆ ಅನರ್ಥವಾಯಿತು ಎಚ್ಚರ. ದುಡುಕಿನಿ ಕೆಡಬೇಡ ದುರ್ಯೋಧನ, ದುಡುಕಿನಿ ಕೆಡಬೇಡ ದುರ್ಯೋಧನ, ಕೆಡಬೇಡ ದುರ್ಯೋಧನ, ಜನ ಮಾತ ಕೇಳು ದುರ್ಯೋಧನ, ಮಾತ ಕೇಳು
ಸಭೆಯಿಂದ ಆಚೆಗೆ ತಳ್ಳಿಸುವುದು ಸಾಮರ್ಥ್ಯ ಉಂಟಾಯಿತು. ಭೀಮಸೇನ ಮಾಡಿದ ಪ್ರತಿಜ್ಞೆಯಂತೆ ದ್ರೌಪದಿ ವಸ್ತ್ರಾಭರಣ ಮಾಡುತ್ತಿದ್ದ ಕಾಲದಲ್ಲಿ ಅದನ್ನು ಸಮರ್ಸಿಕೊಂಡು ಇಟ್ಟುಕೊಂಡಿದ್ದ ಬಿಲ್ಲನ್ನು ಈ ಸಭೆಯಲ್ಲಿ ಒಂದು ಸಾಡಿದನು. ಹೀಗೆ ನೋಡಿ ತಮಗಿದ್ದ ಸಹಾಯವನ್ನು ಒಂದೊಂದಾಗಿಯೇ ಕಳೆದುಕೊಳ್ಳುವರು. ಅಯ್ಯೋ ಮುರಳೆ, ಪ್ರಮಾದ. ವಿದುರ ದೇವರು ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಎಲ್ಲ ಸುಯೋಧನ. ಏನೆಂದೆ ಕರ್ಣ? ಆತನು ಗರುಡಧಾರಿಯಾಗಿ ನಮ್ಮ ಪಕ್ಷಕ್ಕೆ ನಿಂತಿದ್ದರೆ ಆತನನ್ನು ಎದುರಿಸಬಲ್ಲ ವೀರರು ಮೂರು ಲೋಕದಲ್ಲಿ ಯಾರು ತಾನೇ ಇದ್ದರು? ಎಂತಹ ಅನರ್ಥವಾಯಿತು ಸುಯೋಧನ, ಎಂತಹ ಅನರ್ಥವಾಯಿತು. ಏನೆಂದೆ ಕರ್ಣ? ಈತನ ಗುಡ್ಡು ಬೆದರಿಕೆಗೆ ನೀನು ಭಯಪಡುವೆಯಾ? ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ವರಗಳಿಸಿ ಯುದ್ಧದೋಳ್ ಆ ಪಾಂಡವರಂ ಯುದ್ಧದೋಳ್ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿಧುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ 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 ಕರ್ಣ. ಅಲ್ಲ ಕರ್ಣ, ಈತನು ಬಿಲ್ಲನ್ನಿಡಿದು ಯಾವ ಮಲ್ಲರೊಡನೆ ಯುದ್ಧ ಮಾಡಿರುವನು ಹೇಳು? ಈತನ ಬಿಲ್ಲಿನಿಂದಾಗತಕ್ಕ ಪ್ರಯೋಜನವೇನು ಕರ್ಣ? ಸಾಕು, ಸುಮ್ಮನಿರು. ಆಗಲಿ ಪುತ್ರ. ಸಹೋದರ ದುಶ್ಯಾಸನ, ಕೌರವ ಪಕ್ಷರೇ, ಪ್ರಿಯ ಸಹೋದರರೇ, ಎಲ್ಲರೂ ಗಮನವಿಟ್ಟು ಕೇಳಿ. ಈಗ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತವರನ್ನು ಸಭೆಯಿಂದ ಆಚೆಗೆ ಹೊರಡಿಸಬೇಕಾಗುವುದು. ಎಚ್ಚರವಿರಲಿ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲವೇ? ಆಹಾ, ಅದನ್ನಿಲ್ಲಿ ತಾ. ಆ ಕೃಷ್ಣನಿಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಿರುವುದು. ಭೀಷ್ಮದ್ರೋಣಾದಿಗಳೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಹಿರಿಯರು, ಗುರುಗಳು, ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈ ದುರಾಂಕಾರಿಯಾದ ದುರ್ಯೋಧನನು ನನ್ನ ನೋಡಿಯೂ ಸಹ ನೋಡದೆ ಆಗಿ ಕುಳಿತಿರುವನಲ್ಲ. ಇರಲಿ, ಆಹಾ ಎಂತ ಸಮಯ ಬಂದಿದೆ, ಆಹಾ ಎಂತ ಸಮಯ ಬಂದಿದೆ, ಸರ್ವದ ದುರ್ಯೋಧನನ ಸೊಪ್ಪು ಮುರಿವ ಆಹಾ ಎಂತ ಸಮಯ ಬಂದಿದೆ. ನನ್ನ ಭಕ್ತ ಪಾಂಡವರ ಶತ್ರುವಾದ ಇವನನು, ನನ್ನ ಭಕ್ತ ಪಾಂಡವರ ಶತ್ರುವಾದ ಇವನನು ನನ್ನ ಮಾಯಜಾಲದಿ ನಮಿಸುವಂತೆ ಮಾಡುವೆ. ನನ್ನ ಮಾಯಜಾಲದಿ ನಮಿಸುವಂತೆ ಮಾಡುವೆ. ಆಹಾ ಎಂತ ಸಮಯ ಬಂದಿದೆ, ಗರ್ವದ ದುರ್ಯೋಧನನ ಸೊಪ್ಪು ಮುರಿವ ಆಹಾ ಎಂತ ಸಮಯ ಬಂದಿದೆ.
ನ್ಯಾಯವನ್ನೇ ಅಳಿಸುವ ಅನ್ಯಾಯವನ್ನೇ ಮಾಡುವ ನ್ಯಾಯವನ್ನೇ ಅಳಿಸುವ ಅನ್ಯಾಯವನ್ನೇ ಮಾಡುವ ಇಂಥ ಮಹಾದುರುಳನ ಖಂಡಿಸದೆ ಬಿಡೆನು ನಾ ಇಂಥ ಮಹಾದುರುಳನ ಖಂಡಿಸದೆ ಬಿಡೆನು ನಾ ಆಹಾ ಎಂತ ಸಮಯ ಬಂದಿದೆ ಗರ್ವದ ದುರ್ಯೋಧನನ ಸೊಕ್ಕು ಮುಲ್ ಆಹಾ ಎಂತ ಸಮಯ ಬಂದಿದೆ. ಯೋಗಮಾಯೆ ಜಾಗೃತಳಾಗು ನನ್ನ ಪಾದದಿಂದ ಬೇರೆ ಎಳಿಸು ಯೋಧನ. ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲ ಆ ಚಕ್ರವರ್ತಿ. ಕೃಷ್ಣ, ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಅದಂತಿರಲಿ, ನೀನಿಲ್ಲಿಗೆ ಬಂದಿರುವುದು ದೂತನಾಗಿ ಆ ಲಕ್ಷಣಗಳು ನಿನ್ನಲ್ಲಿರುವವೋ ಇಲ್ಲವೋ ಎಂಬುದಾಗಿ ಈ ರೀತಿ ನಟಿಸಿದನಷ್ಟೇ. ಬಂದದ್ದಾಯಿತು, ಬಾ ಕುಳಿತು. ಹಾಗೆ ಆಗಲಿ. ಸಹೋದರ ದುಶ್ಯಾಸನ, ಪ್ರಾರಂಭವಾಗಲಿ ನರ್ತನ. ಬರಮಾಡಿ ಭೂಪರಾಜೇಶ್ವರ ಕರುನಾಡ ಕುರುಭೂಪರಾಜೇಶ್ವರ ಕರುನಾಡ ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡ ಕುರುಭೂಪರಾಜೇಶ್ವರ. ರೀಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರೀಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಗೌರವೇಶ್ವರ ಹೌದು ಸೋದರ ಮಾವನ ಹಿತದಿ ಚತುರ
ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುನಾಡ ಗುರುಭೂಪರಗತೇಶ್ವರ ತರಿಗಿನದ ಗುರು ಪುಂಚೆ ಕುಲ ತಿಲಕ ಮಕುಟೇಶ್ವರ ಹೀರ ಕರುನಾಡ ಗುರುಭೂಪರಗತೇಶ್ವರ ನೀಲವರ್ಣಧಾರೆ ಚೆಲುವ ನೀಲವರ್ಣಧಾರೆ ಚೆಲುವ ಕೊಳಲನಾ ಕೊಳಲನಾದಿ ಜಗದ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಹರಿ ಹರಿ ಏನಂದಿರಿ? ಕೃಷ್ಣ ಎಲ್ಲಿ? ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದರಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದರಾರಿ ಇವನಿಗೆ ಸರಿಸಾಟಿ ಯಾರಿಗರು ಇವನಿಗೆ ಸರಿಸಾಟಿ ಯಾರಿಗರು ಇವನಿಗೆ ಸರಿಸಾಟಿ ಯಾರಿಗರು ಇವನಿಗೆ ಸರಿಸಾಟಿ ಯಾರಿಗರು ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಫಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಫಲದಲ್ಲಿ ಸರಿಸಾಟಿ ಯಾರಿಗರು ಕರುನಾಡ ಗುರುಭೂಪರಗತೇಶ್ವರ ಕರಿಗಿನದ ಕುರು ಪಂಚೆ ಕುಲ ತಿಲಕ ಮಕುಟೇಶ್ವರ ಹೀರ ಕರುನಾಡ ಗುರುಭೂಪರಗತೇಶ್ವರ ತಗದಿಮ್ಮಿ ತಗ ಜೇನು ತಗದಿಮ್ಮಿ ತಗ ಜೇನು ದಿಮ್ಮಿ ತಕ್ಕ ಜನ ದಿಮ್ಮಿ ತಕ್ಕ ಜನ ತಕ್ಕ ದಿಮ್ಮಿ ತಕ್ಕ ಜನ ತಾಮ್ ತಾಮ್ ತಾ
ತಕ ದಿಮಿ ತಕ ಜನ ತಾಮ್ ತಾಮ್ ತಾ ತಕ ದಿಮಿ ತಕ ಜನ ದಿಮಿ ತಕ ಜನ ದಿಮಿ ತಕ ಜನ ದಿಮಿ ತಕ ಜನ ತಕ ಜನ ತಾಮ್ ತಕ ಜನ ತಾಮ್ ತಕ ಜನ ತಾಮ್ ತಕ ದಿಮಿ ತಕ ಜನ 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 ತಕ ಜನ ತಾಮ್ ತಕ ಜನ ತಾಮ್ ತಕ ಜನ ತಾಮ್ Nakajam, tajam teri tagadita nakajam, tajam teri takita tadimi takita tadimi takajana takita tadimi takita tadimi takajana. Tadita nakajam, tajam teri tagadita nakajam, tajam teri takita tadimi takita tadimi takajana takita tadimi takita tadimi takajana. Nakajom, kajom tari daga dit daga nakajom, kajom tari tangkir daga 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 ಹಲೋ ಹಲೋ ನರ್ತಕಿಯರೇ dit daga nakajom, kajom tari daga dit daga nakajom, kajom tari tangkir daga 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 tangkir nakajam, tajam teri daga dit daga nakajam, tajam teri tangkir daga tangkir daga tingin aku tangkir daga tangkir daga tingin. Dimita kajono, dimita kajono, dimita kajono, dimita kajono, dimita kajono, takita tajana, tajana takita tajana, tajana takita tajana, tajana taka dimita kajono, 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 dimita kajono takita tajana, tajana takita tajana, tajana takita tajana, tajana taka dimita kajono, dimita kajono, dimita kajono, dimita kajono taka takita taka takita taka takita kirda. Taka takita taka takita taka takita kirda. Taka takita taka takita taka takita kirda. ಅಗತ್ಯವಾಗಿ
ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಗಳೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ನನ್ನನ್ನು ಹೇಳಿ ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ಕಾರ್ಯಭಾಗ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿಶ್ಚಯಿಸಲ್ಪಡಬೇಕಾಗಿದೆ. ಈ ವಿಷಯದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ವಿಷಯಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೆಲ್ಲರೂ ಕಾರಣವಾಗುವುದು. ಪರಮ ಪವಿತ್ರವಾದ ಈ ಭಾರತ ಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಪಾತದಿಂದ ಈ ಮಾತೃದೇವಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿಶ್ಚಯಿಸಲ್ಪಡಬೇಕಾಗಿದೆ. ಮಿತ್ರರೇ, ವ್ರತ ಪೀಠಿಕೆಯಲ್ಲಿ ಕಾಲ ಹಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಿಂದ ಪರಾಜಿತರಾದಂತಹ ಸತ್ಯವಂತರು, ಧರ್ಮಶೀಲರೂ ಆದ ಪಾಂಡವರು ತಾವು ಮಾಡಿದ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುದರು. ಅವರು ನನ್ನೊಡನೆ ಈ ರೀತಿಯಲ್ಲಿ ಕಳಿಸಿದ್ದಾರೆ: ನಾವು ಮಾಡಿದ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡಿರುವೆವು. ಇನ್ನು ಮುಳಿದಿರುವುದು ನಿಮ್ಮ ವಾಗ್ದಾನ. ನ್ಯಾಯವಾಗಿ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಯಾಚಿಸಿದ್ದಾರೆ. ಸಭಾಸದರೇ, ಕೇಳಿದಿರಾ ಪಾಂಡವರ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ಅಘೋರ ವೈರತ್ಯವನ್ನು ಮರೆಯಲು ಪಾಂಡವರು ಈಗಲೂ ಸಿದ್ಧರಿದ್ದಾರೆ. ಅವುಗಳು ಯಾವುಗಳೆಂದರೆ ವಿಷಭೋಜನ, ಲಾಕ್ಷಗ್ರಹ ದಹನ, ಕಪಟದೂತ, ಸರ್ಪಬಂಧ. ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಯಾಚಿಸಿರುವಾಗ, ಇಂತಹ ಸುಸಮಯನ್ನು ವ್ಯರ್ಥ ಮಾಡದೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಿ. ಪಾಂಡವರ ಸಂದೇಶದೊಂದಿಗೆ ಕುರುಪುತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ಧರ್ಮ? ಕಪಟ ಮೋಸ ವಂಚನೆ ಅಟ್ಟಹಾಸ, ಕಪಟ ಮೋಸ ವಂಚನೆ ಅಟ್ಟಹಾಸ. ಅರಸುಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿ ಹಾಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುನ ಬಾಬಾ, ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕನಲ್ಲ ವಯ್ಯ, ಭರತ ವಂಶ ಕುಲಾಂತಕ ನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಪಾಂಡವರ ಸಂದೇಶದೊಂದಿಗೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರವನ್ನು ತಿಳಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯ. ದುಡುಕ ಬೇಡವೋ ಪಡಬಿ ಪಾಲನೆ, ದುಡುಕ ಬೇಡವೋ ದುಡುಕ ಬೇಡವೋ ಪಡಬಿ ಪಾಲನೆ, ದುಡುಕ ಬೇಡವೋ ಸಮರಾದಿಂದ ಯಮಗೆ ಕೆಡು ಬರುವ ದುಚಿತ,
ಬಾಳುವೆ ದುಡುಕ ಬೇಡವೋ ಪಡಬಿ ಪಾಲಗೆ ದುಡುಕ ಬೇಡವೋ ಪರಮ ಪುರುಷ ಅರಿಯೋ ಪರವನ್ನೋ ಯಮಾನೋ ಪರಮ ಪುರುಷ ಅರಿಯೋ ಪರವನ್ನೋ ಯಮಾನೋ ಧರ್ಮ ನೀತಿ ನೆಲೆಯ ತಿಳಿದು ಬಾಳುವೇರ ದುಡುಕ ಬೇಡವೋ ಪಡಬಿ ಪಾಲಗೆ ದುಡುಕ ಬೇಡವೋ. ದುರ್ಯೋಧನ, ಪಾಂಡವರೇನು ಅನ್ಯರೇ? ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ಈ ವೈರತ್ವವು ಸರಿಯಲ್ಲ. ಪಾಂಡವರ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಟ್ಟು ಅವರನ್ನು ಆದರ್ಶಿಸುವುದೇ ನನ್ನ ಅಭಿಮತ. ಒಂದು ವರ್ಗದೇ ಬಯಸೆ ಒಂದು ವರ್ಗದೇ ಬಯಸೆ ಏತಗೆ ಪಂತ. ದುರ್ಯೋಧನ, ಸಾಧಿಸುವುದಿರೋ ಚಲ ಅಲ್ಲದು ವೈರ ಸಾಧಿಸದೆ ಸಲ್ಲದು ವೈರ ಸಾಧಿ ಸಂಧಾನಕ್ಕೆ ಸಂಧಾನಕ್ಕೆ ಏತಗೆ ಬಿಡು ಪಂತ. ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋತೆ 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 ಆದಿ ಸಂತಾನಕ್ಕೆ ಸಮ್ಮತಿಸೋ ಆದಿ ಸಂತಾನಕ್ಕೆ ಸಮ್ಮತಿಸೋ ಏತಕ್ಕೆ ಬಿಡು ಪಂತ ಬಿಡು ಪಂತ. ದುರ್ಯೋಧನ, ಪಿತಾಮಹ ಭೀಷ್ಮರ ಉದ್ದೇಶವು ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಒಂದೇ ಆಗಿರುವುದು. ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸಬೇಕೆಂಬುದೇ ನನ್ನ ಅಭಿಮತ. ಯಾರದು ಮಾತನಾಡುತ್ತಿರುವವರು? ಓ, ಚಿಕ್ಕಪ್ಪ ವಿದುರ ಮಹಾಶಯರು. ನನಗೆ ನೀತಿ ಪಾಠ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯರೋಧನ. ಆದರೆ ಪಾಂಡವರಿಗೆ ಕೊಡಬೇಕಾದ ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಾಣುವಂತಿದೆ. ಏಕೆ? ಆ ಪಾಂಡವರೇನು ನಿರ್ದೋಷಿಗಳೇನು? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮಗಳ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಸಾಕು ಸಾಕು, ಸುಮ್ಮನಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲೋಭನೀಯವಾಗಿಯೇ ಮುಗಿಸಿದೆ. ಈ ನಿನ್ನ ಮರುಳು ಮಾತಿಗೊಡಂಬಡುವ ಬುದ್ಧಿಹೀನನೂ ನಾನಲ್ಲ. ಚೆನ್ನಾಗಿ ತಿಳಿದರೂ ಇದು ಶುದ್ಧ ಕ್ಷತ್ರಿಯನ ರಕ್ತ.
ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಓಹೋ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ಯೋಚಿಸಿ ನೋಡು. ಏನಂದೆ? ಆ ಹೇಡಿ ಪಾಂಡವರೊಡನೆ ಕೂಡಿ ಬಾಳದಿರುವ ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ತಪ್ಪು ತಪ್ಪು, ಅದು ಹಾಗಲ್ಲ. ಕೇಳು ಕೇಳು. ಭರತ ಕಂಡವ ಜೀಸಿ ಅರುಷದಿ ಗುರುಕುಲವ ಪಾಲಿಸುತ್ತಿರ್ಪ ಎನಘಾರು ಸಾಟಿ. ಭರತ ಕಂಡವ ಜೈಸಿ ಅರುಷದಿ ಗುರುಕುಲವ ಪಾಲಿಸುತ್ತಿರ್ಪ ಎನಘಾರು ಸಾಟಿ. ಖಂಡ ಭೀಮನ ಗುಂಡಿಗೆಯ ಸೀಳಲು ಪಂಟಗೈದಿಕ. ಆ ಖಂಡ ಭೀಮನ ಗುಂಡಿಗೆಯ ಸೀಳಲು ಪಂಥಗೈದಿಕ ಎನ್ನನು ಝನಿಘಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿಧವೆಂಬ ಧನುವ ಪಡೆದ ಈ ಕರ್ಣನಿಘಾರು ಸಾಟಿ. ಅಸಮ ಫಲಶಾಲಿಗಳು ಅಸಮ ಫಲಶಾಲಿಗಳು ಭೀಷ್ಮಗುಣೋದಿಗಳು ಸಾಗಸದಿ ಸದೆ ಹೊಡೆಯುವರು ಮಕುಟ ಮರ್ಧನರೋ. ಕೃಷ್ಣ ಇಡೀ ಭರತ ಖಂಡವನ್ನೇ ತನ್ನ ಸ್ವಸಾಮರ್ಥ್ಯದಿಂದ ಶಾಸನ ಮಾಡುತ್ತಿರುವ ಈ ದುರ್ಯೋಧನನ್ನು ಸದೆಬಡಿಯಬೇಕೆಂದಲ್ಲವೇ ಆ ನಿನ್ನ ರಕ್ಕಸಿಯ ಗಂಡ ಲಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ, ಈ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದು ಸಂಚು ಮಾಡುತ್ತಿರುವನಲ್ಲವೇ ಆ ನಿನ್ನ ಮಿತ್ರ ಶಿಖಂಡಿ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲ ಒಂದು ಪಾಂಡವರು. ಅದು ಕೃಷ್ಣ ದುಷ್ಟವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಇಡೀ ಭಾರತ ಖಂಡದಲ್ಲಿ ಅವರ ಧ್ವಜಪತಾಕೆಯನ್ನು ಹಾರಿಸಬೇಕೆಂದು ವಂಚು ಹಾಕುತ್ತಿರುವರಲ್ಲವೇ ಆ ಮಂಕು ಪಾಂಡವರು. ಅದು ದುರಾಶಯ. ಇನ್ನು ನಾವೇ ಸಮರ್ಥರು, ನಾವೇ ಜಯಶೀಲರು. ಅವರಿಗವರೇ ಹೆಮ್ಮೆಗೊಳ್ಳುತ್ತಿರುವವರಲ್ಲವೇ ಅದು ಕೃಷ್ಣ ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳಾರು ಏನೇ ಹೇಳಿದರೂ ಈ ದುರ್ಯೋಧನ ನಿರ್ಧಾರವು ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಈ ನಿನ್ನ ಯುದ್ಧ ಬಿರುಡೆಗಳಿಂದ ಶಾಂತವಾಗಲಾರದು ಕೃಷ್ಣ, ಶಾಂತವಾಗಲಾರದು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಹೆಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಹೆಸರವೋ. ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಹೆಸರವೋ.
ಕಲಗೆ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚಂಡಾಲದಲ್ಲಿ ಈ ದುಶ್ಯಾಸನನು ಸದಾ ಸಿದ್ಧ. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಹಗೆ ತೀರದ ಹೊರತು ಈ ರಾಜಯ್ಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ರಾಧೇಯನ ಪಂಥ ವ್ಯರ್ಥ ನುಡಿಗಳಿ ತಿಳಿಸಲು ರಾಧೇಯನ ಪಂಥ ವ್ಯರ್ಥ ನುಡಿಗಳಿ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕದೆಂದೆನಿಸಿ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕದೆಂದೆನಿಸಿ ಸುರುಳ ಪಾರ್ಥನ ಶಿರವ ಅರಿವದನ ವಾಸುದೇವ, ಆ ನಿನ್ನ ಪ್ರಾಣಮಿತ್ರ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ನೀನು ಅರ್ಧ ರಾಜ್ಯವನ್ನು ಕೇಳಲು ಬಂದಿರಬೇಯಲ್ಲ. ಇದು ನಿನ್ನ ಧರ್ಮವೇ ವಾಸುದೇವ? ಕರ್ಣ, ನೀನು ಕೂಡ ಇವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಇಡೀ ಗುರುಕುಲವನ್ನೇ ನಾಶ ಮಾಡಲು ಇದು ನಿನಗೆ ಧರ್ಮವೇ ಅಂಗಾದೀಪ? ವಾಸುದೇವ, ವಾಸುದೇವ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ನೀನು ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಅದು ನನಗೊಪ್ಪದು. ಆದರೆ ಆದರೆ ನನ್ನ ಮಿತ್ರನಿಗಾಗಿ ನನ್ನ ಈ ತರುವನವನ್ನು ಅರ್ಪಿಸುವ ನನ್ನ ಧರ್ಮ ನಿನಗಿಂತಲೂ ಎಷ್ಟೋ ಮೇಲೆ. ಯದುಪತಿ, ಈ ನಿಮ್ಮ ಪುತ್ರಿಮಗಳ ಸಂಧಾನಕ್ಕೆ ನಾವುಗಳು ಖಂಡಿತವಾಗಿ ಒಪ್ಪುವುದಿಲ್ಲ, ಅಲ್ಲವೇ ಮಾವ? ಬಲೆ ಬಲೆ ಅಂಗಾದೀಪ, ಈ ನಿನ್ನ ಧರ್ಮದ ಬೆರುನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು, ಮೇರೆ ಮೀರಿತು. ಮದೋನ್ಮತರಾದ ಇವರೊಂದಿಗೆ ಮಾತನಾಡುವುದು ಅನುಚಿತ. ಭಾರತ ಭೂಮಿ ಸಜೈಸಿ ದುರಾಸ, ಭಾರತ ಭೂಮಿ ಸಜೈಸಿ ದುರಾಸ, ಸಮಾನ ಸೌರ್ಯಸ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ, ಜೈಸಿ ದುರಾಸ. ಕರೆಸಿ ಗನಿ ಅನುಜಾತರ, ಕರೆಸಿ ಗನಿ ಅನುಜಾತರ, ಕರೆಯ ನಿಂದು ಖ್ಯಾತಿ ಪಡೆ ಸುಖಿಯಾಗೈ ವೀರ. ಕರೆಯ ನಿಂದು ಖ್ಯಾತಿ ಪಡೆ ಸುಖಿಯಾಗೈ ವೀರ. ವೈರವನೆ ಹೀಗೆ ಸೈರನೆಯಂ ತಾಳೈ, ವೈರವನೆ ಹೀಗೆ ಸೈರನೆಯಂ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲಿತ ಹೊರಗುಣೈ ಕರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲಿತ ಹೊರಗುಣೆಯುತ ನೆನೆಸಿದವರೆ ಕರೆಯ. ಭಾರತ ಭೂಮಿ ಸಜೈಸಿ ದುರಾಸ, ಸಮಾನ ಸೌರ್ಯಸ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ, ಜೈಸಿ ದುರಾಸ. ಸುಯೋಧನ, ಈ ನಿನ್ನ ಬಂಧು ಬಾಂಧವರನ್ನು, ಸಹೋದರನ್ನು, ಗುರು ಹಿರಿಯರನ್ನು, ಸಭೆಯನ್ನೊಂದು ಸಾರಿ ದೃಷ್ಟಿಸಿ ನೋಡು.
ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿನ್ನೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಆಲೋಚಿಸು, ಇದು ಅತ್ಯಂತದ ಮಹತ್ವದ ವಿಚಾರ. ಅಲ್ಪ ಪ್ರಯತ್ನದಿಂದ ಮಹಾಬಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆ ಯಜ್ಞದಲ್ಲಿ ದೀಕ್ಷನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರಥಮ ಎನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಸಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮರ್ಥಿಸು. ದಾನವ ವಿಜಯಾಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ವಿಭೀಷಣ ಯುದ್ಧದಿಂದ ಮಾನವ ಕುಲವನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಇದರಲ್ಲಿ ನನ್ನ ಅಪರಾಧವೇನಿದೆ ಯದುನಂದನ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲೇಶ್ವರ್ಯವನ್ನು ಕಳೆದುಕೊಂಡದ್ದು ನಮ್ಮಗಳ ತಪ್ಪೇ? ಅಥವಾ ಸತ್ಯದ ಪರಿಪಾಲನೆಗಾಗಿ ಅರಣ್ಯವಾಸ, ಅಜ್ಞಾತವಾಸವನ್ನು ಮಾಡಿರುವುದು ಅಧರ್ಮದ ಕೆಲಸವೇ? ಪಾಂಡವರು ಪುರುಷ ಪ್ರಧಾನರೊಂದರುಗುವಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನರೊಂದರುಗುವಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಠವನಾಳ್ವ ಕಂಡು ಗಲಿಗಣವರಾಗಿದ್ದೊಡೆ, ಆ ಕಂಡನೆಯ ಗುಂಡಿಗೆ ಉಳ್ಳುವವರೇ ಆಗಿದ್ದೊಡೆ. ಭರತ ಕಂಠವನಾಳ್ವ ಕಂಡು ಗಲಿಗಣವರಾಗಿದ್ದೊಡೆ, ಆ ಕಂಠದೆಯ ಗುಂಡಿಗೆ ಉಳ್ಳುವವರೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಪಕರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಕರಣವ ಖಂಡಿಸಿ, ಗಂಡ ಮಂಡಲವ ಸಾರಿ ಪ್ರಚಂಡತ್ವದಿ ಮೆರೆಯದೆ. ಮಂಡಲವ ತೋರಿ ಪ್ರಚಂಡತ್ವದಿ ಮೆರೆಯದೆ ಫಲ ತಗ್ಗಿಸಿ ಕುಳಿತ ಆ ಸಜ್ಜಗೀಲರು ಗೋಧಂಡರೇ ಮಾಧವ ಪಾಂಡವರು ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವಿಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ನಿನ್ನ ಇಬ್ಬಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಅದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ನಿನ್ನ ಅಪರಾಧಗಳೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟ ದ್ಯೂತಕ್ಕೆ ಎಳೆದಿದ್ದು ಮರೆತೆಯ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು
ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲದ ಪ್ರಳಯ ಧೂಮಿಕೇತುವಿನಿಂದ ನಿನ್ನ ನೀಚಿ ಸ್ಫೂರ್ತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಆತ್ಮೀಯರು ಬಂಧುಗಳು ಆದ ಪಾಂಡವರಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದರು. ವರುಣಾವತಾರದಲ್ಲಿ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂದಿಗಾದ ಬಂದ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚೆಗೆ ಪ್ರಯತ್ನಾದ ನಿನಗೆ ಕೀರ್ತಿಯು ಯಶಸ್ಸು ಎಂದು ವಿಲಪಿಸದು. ಕಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚನೆಯ ಕಟ್ಟೋಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿನ ಕೊಳಲು ಆ ಪಾಂಡವ ಸತಿ ಪಾಂಚಾಲಿ ಅಂದೇ ದೊಡ್ಡನು ಕೃಷ್ಣ ಈ ಛಲವನ್ನು ಭೂತ ಪ್ರೇತ ಪಿಶಾಚಿಗಳಿಗೊಡೆಯನಾದ ಆ ಭೂತನಾಥೇಶ್ವರನೇ ಎನ್ನೆದುರು ಕದನಕ್ಕೆ ಕೌಲ್ಯರು. ಕಲಿಹಂಸದಲ್ಲಿ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನೆಂಬ ನಾನು ಅಂದರೆ ದುರ್ಯೋಧನ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಳೆ, ನೆಲವನ್ನು ಕೊಳೆ, ಇದೇ ನನ್ನ ಕಟ್ಟ ಕಡೆಯ ನಿರ್ಧಾರ. ಕಡೆ ಛಡಮತಿ ಪಾಂಡವರ ಕಡೆ ಛಡಮತಿ ಪಾಂಡವ ಕಡೆ ಕಟ್ಟರು ಸರಿಯ ಕೆದಗೆದ ಬಿಟ್ಟು ಕೊಡಲು ಕುರುಬು ಬೆಳೆದ ಕಟ್ಟರು ಸರಿಯ ಕೆದಗೆದ ಬಿಟ್ಟು ಕೊಡಲು ಕುರುಬು ಬೆಳೆದ ಅಣ್ಣ ಹೋಗದಿಂದ ಮುದವ ತಟ್ಟಿ ಗಟ್ಟಿ ಮೆರವಲ್ಲಿ ಮೈಗೆ ಕುಲವ ಅಣ್ಣ ಹೋಗದಿಂದ ಮುದವ ತಟ್ಟಿ ಗಟ್ಟಿ ಮೆರವಲ್ಲಿ ಮೈಗೆ ಕಡೆ ಛಡಮತಿ ಪಾಂಡವರು ಕಡೆ ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ಮಂಡಲವ ಭಾಯ್ ಕರೆದು ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿ ಸಭೆಯೊಳ್ಳೆಂದು ಸತ್ಕರಿಸಲಿರುವರು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳ್ಳೆಂದು ಸತ್ಕರಿಸಲಿರುವರು. ಇದಾದರೆ ಛಲಮತಿ ಪಾಂಡವರು ಕಡೆಯ ನಿರ್ಧಾರಕ್ಕೆ ಕಟ್ಟಲು ಸರಿಯ ಜಗಡಲೆ ಬಿಟ್ಟು ಪಡೆದು ಕುರುಬು ಬೆಳೆದ. ಕಟ್ಟರು
ಬಾಣದಿಂದೆಂದಿಗೂ ರಾಜ್ಯ ದೊರಕುವುದು. ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಮೋಲದಲ್ಲಿ, ವೀರರತಿಕರ ಘೋಷದಲ್ಲಿ. ಛಲ ತೊಟ್ಟು ಮಾಡುವೆ ಯುದ್ಧ ಕಡಾಕಡಿ. ಸತ್ತರೆ ಸಾಯುದ್ಧ, ಬದುಕಿದರೆ ಈ ಅಖಂಡವಾದ ಸಾಮ್ರಾಜ್ಯ. ಹೋಗು, ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಆ ಪಾಂಡವರಿಗೆ ತಿಳಿಸಿದರು. ಸುಯೋಧನ, ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ. ಯದುವಂಶ ಕಳಂಕ ಸ್ವರೂಪ. ಸುಯೋಧನ, ಇದು ನಿನ್ನ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿರುವೆನು. ಯಾರಿಗೂ? ಮತ್ತೆ ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ನನ್ನ ಬಾಯಿಂದ ಕೇಳುವ ಬದಲು ದುರ್ಯೋಧನ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರ ಸಲಹೆ ಆಗಿದೆ. ಓಹೋ, ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗೇ ಇರಬೇಕು. ಹೌದೌದು, ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರವೇ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತವಾಗೇ ಸ್ವೀಕರಿಸನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚನೆ ನುಡಿದ, ಅಂದನಾಗದೆ ಮುಂದಾಲೋಚನೆ ನುಡಿದ. ಸಂಧಿಗಾಗಿ ಬಂದಿರೋದು ಸಂಧಿಗಾಗಿ ಬಂದಿರೋದು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅದೇ 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 ಮಾಧವ, ಅದೇ 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 ಮಾಧವ. ಹಣದು ನುಡಿಗಳು ರಕ್ತದ ಕಣ ಕಣವು ಕುಡಿದು, ಹಣದು ನುಡಿಗಳು ರಕ್ತದ ಕಣ ಕಣವು ಕುಡಿದು ರಣಗೊಳ್ಳವರನ್ನು ಒಡಿಸಲು ಕಣಪಟ್ಟಿರುವ ಚರಳಿದ ಸೋದರಿಯರಲ್ಲಿ. ಅದೇ 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 ಮಾಧವ. ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಕದನದಲ್ಲಿನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೈ. ಕದನದಲ್ಲಿನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೈ. ಅವರ ಆಲೋಚನೆ ಸಮನಗೊಳಿಸಲು ನಿನಗೆ ನೀಡಿಹೆನು ಸಂಧಿಸು ಯೋಗವ. ನಿನಗೆ ನೀಡಿಹೆನು ಸಂಧಿಸು ಯೋಗವ. ಉಲ್ಲಾಸ ಕೊಡುನಿ ಪುರುಷೋತ್ತಮನೋಳ್ ದುರಾಂಕಾರವನು ತೋರಿದಯಾದೊಡನೆ. ಪುರುಷೋತ್ತಮನೋಳ್ ದುರಾಂಕಾರವನು ತೋರಿದಯಾದೊಡನೆ. ಹರುಷದಿಂದೊಳೆವ ಕುರು ಸಿಂಹಾಸನ, ಹರುಷದಿಂದೊಳೆವ ಕುರು ಸಿಂಹಾಸನ. ಕಡದೋಳ್ ಅಧಪತನ ಎದ್ದಿವರ ಬುದ್ಧಿ ಸಭೆಗಳು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪ
ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಬಿಡಿಸಲು ಸಾಧ್ಯವೇನು? ಸಮಯವನ್ನು ವ್ಯರ್ಥ ಮಾಡಬೇಡ, ಬಂಧಿಸು ಕೃಷ್ಣನನ್ನು. ಕರ್ಣ, ನಿನ್ನೊಡನೆ ಕೆಲವೊಂದು ವಿಚಾರವನ್ನು ನಿನ್ನ ಸಂಗಡ ಮಾತನಾಡಬೇಕು. ನೀನು ನನ್ನ ಸಂಗಡ ಬಾ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುತ್ತಿಲ್ಲವಲ್ಲ, ಯೋಚಿಸು. ದೇವ, ನನ್ನ ಗುಣಗಳು ಎಂತಿದ್ದರೂ ನಾನೊಬ್ಬ ಸೂತಪುತ್ರನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳನ್ನ ಮಾತ, ಕುಲಹೀನನಲ್ಲ ಕೇಳನ್ನ ಮಾತ್ರ, ಕವಿ ಅಂಶದಲ್ಲವತರಿಸಿದ ವಸುಕುಮಾರ ಸುರಧೀರ ಸುಕುಮಾರ. ಕುಲಹೀನನಲ್ಲ ಕೇಳನ್ನ ಮಾತ್ರ, ಕವಿ ಅಂಶದಲ್ಲವತರಿಸಿದ ವಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ನಿನ್ನವಳು ಕುಂತಿ ಪರ ಪಾಂಡವರ ಜನನಿ. ಕರ್ಣ, ಮಾತೆ ನಿನ್ನವಳು ಕುಂತಿ ಪರ ಪಾಂಡವರ ಜನನಿ. ಕರೆಯ ಬೆಳಗುವ ರವಿಯ ಕರುಣದಿ, ಕರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತ್ತದೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಕರ್ಣ, ವೇದಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೋ ಕೀರ್ತಿಯ ಪಡವೆ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೋ ಕೀರ್ತಿಯ ಪಡವೆ. ಘನತರವೆನಿಸಿದ ಮೇದಿನಿಯೊಳು ನೀ, ಘನತರವೆನಿಸಿದ ಮೇದಿನಿಯಲ್ಲಿ ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತ್ತ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಆನನಲ್ಲ ಕೇಳಲ್ಲ ಮಾತ, ಕುಲಹೀನನಲ್ಲ ಕೇಳಲ್ಲ ಮಾತ, ರವಿ ಅಂಶದಲ್ಲವತರಿಸಿದ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಪರಮಾತ್ಮ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ವಾಸುದೇವ, ಕುಂತಿದೇವಿಯೇ ನಿನ್ನ ತಾಯಿ. ಆ ಪಾಂಡವರು ನಿನ್ನ ಸಹೋದರಾಗಬೇಕು ಕರ್ಣ. ದೇವ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ?
ಲೋಕೈಕ ವೀರರಾದ ಆ ಪಾಂಡವರು ನನ್ನ ಅನುಜರೇ. ನಿಶ್ಚಯ. ಹಾಗಾದರೆ ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಬಲೆ ಬಲೇ ಜಗನ್ನಾಟಕ ಸೂತ್ರಧಾರಿ, ಬಲೆ ನನ್ನ ಸ್ವಾಮಿ ಸಮರಸಾರವನ್ನು ಅರಿತು, ನನ್ನ ಮನದ ಇಂಗಿತವನ್ನು ಅರಿತು, ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ಪಾಂಡವರನ್ನು ಉದ್ಧರಿಸಲು ಬಂದಿರುವೆಯಾ ವಾಸುದೇವ? ಇಲ್ಲ ಕರ್ಣ. ರಾಜಾದಿ ರಾಜನೆನಿಸಿಕೊಂಡು ಪರರ ಅಂಗ ಕೈ ಕಟ್ಟಿ ಕುಳಿತುಕೊಳ್ಳುವುದು ಯಾವ ರೀತಿ ಧರ್ಮ ಕರ್ಣ? ಮಾಧವ ದೇವಾ ಏನಿದು ದಯೈನ ವಿಧಿಯ ಸ್ವಭಾವ, ವಿಧಿಯ ಸ್ವಭಾವ. ಕರ್ಣ, ಕೃಷ್ಣ
ಕುಲದೊಳಿಂತಹ ವೇದವಿರಲು ಯಾವ ಸಾಧನೆಗೆ ನನ್ನಿ ಜೀವನ ಪರಮಾತ್ಮ ಕಣ ಮನುಜ ಕುಲದೊಳಿಂತಹ ವೇದವಿರಲು ಯಾವ ಸಾಧನೆಗೆ ನನ್ನಿ ಜೀವನ ಯಾವ ಸಾಧನೆಗೆ ವಾಸುದೇವ ಕರ್ಣ, ಆ ಪಾಂಡವರು ನನ್ನ ಸಹೋದರರ ಹಾಗಿದ್ದ ಪಕ್ಷದಲ್ಲಿ ಅವರನ್ನು ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಆ ನನ್ನ ಸ್ವಾಮಿಗೆ ನಾನು ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ನೀನು ನನಗೆ ತಂದೊಡ್ಡಬೇಡ ದೇವ, ನೀನು ನನಗೆ ತಂದೊಡ್ಡಬೇಡ. ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ನನ್ನ ಮಾತನ್ನು ಸತ್ಯವೆಂದು ನಂಬು. ದೇವ, ಸತ್ಯವೆಂದು ನಂಬಲು ಈ ಕರ್ಣನ ಪಾಡಿನಲ್ಲಿ ಆ ಸತ್ಯವೆಂದು ಮಾತು ಇಲ್ಲ ದೇವ, ಇಲ್ಲ. ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದಿದ್ದಳು. ಹೌದೇ ವಾಸು? ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಅನುಮಾನಾಸ್ತ್ರದಿಂದ ಒಂದು ದಿನ ಗಂಗಾ ತೀರಕ್ಕೆ ಹೋಗಿ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದೆ. ಆಗ ನೀನು ಜನಿಸಿದೆ. ಹೌದೇ ವಾಸು? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಳಿಬಿಟ್ಟಳು. ನನ್ನನ್ನು ಗಂಗಾ ನದಿಯಲ್ಲಿ ನನ್ನ ತಾಯಿಯು ತೇಲಿಬಿಟ್ಟಳೆ. ಓರ್ವ ಸೂತನು ನಿನ್ನನ್ನು ಎತ್ತುಕೊಂಡು ಹೋಗಿ ನಿನ್ನ ದೇಹದೊಳಗೆ ವಜ್ರ ಕವಚ ಕರ್ಣಕಡ್ಡಲು ಹತ್ತಿಕೊಂಡಿದ್ದರಿಂದ ನಿನಗೆ ವಸುಸೇನನೆಂದು ನಾಮಕರಣ ಮಾಡಿದಳು. ಕರ್ಣ, ನಿಜ ವಾಸುದೇವ, ನಿನ್ನ ಮಾತು ನಿಜ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು, ಆ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿದು. ಹಾಗೆ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ, ಬಾ. ವಾಸುದೇವ, ಆ ಕಾಲವು ಎಂದೋ ಮುಗಿದು ಹೋಯಿತು. ಶಸ್ತ್ರಾಸ್ಪರ್ಧ ಸಮಯದಲ್ಲಿ ಯಾವಾಗ ನನ್ನ ಅಪಮಾನವಾಯಿತು, ಕೃಪಾಚಾರ್ಯರು ನನ್ನ ಕುಲವನ್ನು ಅರಿತುಕೊಳ್ಳಲು ಯಾವಾಗ ಪ್ರಯತ್ನ ಪಟ್ಟರೋ ಅಂದು ನೀನು ಈ ರಹಸ್ಯವನ್ನು ಒಡಗಬೇಕು. ಅದು ವಾಸುದೇವ, ಅದು ಸರಿಯಾದ ಸಮಯವಾಗಿತ್ತು. ಈಗ ಆ ಪಾಂಡವರನ್ನು ನನ್ನ ಸಹೋದರರೆಂದು ಹೇಳಿ ಸೇರಿಕೋ ಎಂದು ಹೇಳುತ್ತಿರುವೆಯಲ್ಲ, ಇದು ನಿನ್ನ ಸ್ವಾರ್ಥವಲ್ಲವೇ ವಾಸುದೇವ? ದೇವ, ಆದರೂ ನನಗೊಂದು ಸಂದೇಹ. ಏನದು ಕರ್ಣ? ಆ ಭೀಮಾರ್ಜುನ ನನ್ನನ್ನು ನೋಡಿದಾಗಲ್ಲ ಹೇ ಈನ ಸೂತಪುತ್ರ ಎಂದು ಹೀಯಾಡಿಸುತ್ತಲೇ ಇರುವರು. ಅವರಿಗೆ ನಾನು ಪಾಂಡವರ ಅಗ್ರಜನೆಂದು ತಿಳಿಯದೆ ಪರಮಾತ್ಮ? ಇಲ್ಲ ಕರ್ಣ, ನಿನ್ನ ವಿಚಾರವು ಆ ಪಾಂಡವರಿಗೂ ತಿಳಿಯದು, ಆ ಕೌರವರಿಗೂ ತಿಳಿಯದು. ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿ, ದೇವ ಈ ಕರ್ಣನಾರು ಎಂಬುದಾಗಿ ನನ್ನನ್ನು ಆಗಾಗ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ರಹಸ್ಯದ ವಿಚಾರವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು. ಹೌದೇ ಪರಮಾತ್ಮ? ಹೌದು ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನ ಜನ್ಮ ರಹಸ್ಯದ ವಿಚಾರವನ್ನು ತಿಳಿದು ಬಹಳ ಉತ್ಸಾಹದಿಂದ ಗಂಗಾ ನದಿ ತೀರದಲ್ಲಿ ಬರುವಳು. ನೀನೀಗಲೇ ಗಂಗಾ ತೀರಕ್ಕೆ ಹೋಗು, ಅಲ್ಲಿ ಸೂರ್ಯ ಮಂತ್ರವನ್ನು ಜಪಿಸು. ಅಲ್ಲಿಗೆ ನಿನ್ನ ತಾಯಿಯಾದ ಕುಂತಿದೇವಿ ಬಂದರೂ ಬರಬಹುದು. ಕರ್ಣ, ಆಕೆ ಏನಾದರೂ ಅಲ್ಲಿಗೆ ಬಂದರೆ ಆಕೆ ಮನಸ್ಸನ್ನು ಸಂತೋಷಪಡಿಸು ಕರ್ಣ. ಎತ್ತ ತಾಯಿಯ ಋಣವನ್ನು ತೀರಿಸು ಕರ್ಣ. ದೇವ, ಜಗದೊಡೆಯ, ನಿನ್ನ ಮಾತಿಗೆ ಎದುರಾಡುವಷ್ಟು ಹೀನನೇ ನಾನು. ನಿನ್ನ ಆಜ್ಞೆ ನನಗೆ ಶಿರಸಾಮಾನ್ಯ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ದೇವ. ಸಕಲ ಲೋಕೋದ್ಧಾರನು, ಸಕಲರ ಹಿತಾರಕ್ಷಕನು, ಸಕಲ ಲೋಕೋಪೂಜಿತನಾದ ಶ್ರೀಕೃಷ್ಣ ಪರಮಾತ್ಮನು ಸಮರ ಸನ್ನಾಹ ನಡೆಯುತ್ತಿರುವ ಸಮಯದಲ್ಲಿ
ಚಂದ್ರ ವಂಶದ್ದಿ ತಿಲಕ ನಾನೊಂದು ಸರಿ ನಾನು ಮನಸ್ಥೈರ್ಯವನ್ನು ಕಸಿದುಕೊಂಡನಲ್ಲ. ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಆಡತಕ್ಕವನೇ ಅಲ್ಲ. ಆ ಜಗದೊಡೆಯ ನುಡಿ ನಿಜವೇ ಆಗಿದ್ದಲ್ಲಿ ಆ ಪಾಂಡುತನೆಯರು ನನ್ನನ್ನು ಅತಿ ಅವಮಾನಕರವಾದ ಅವಹೇಳನದ ದೃಷ್ಟಿಯಿಂದ ನೋಡುತ್ತಿದ್ದ ಅರ್ಥವೇನು? ಒಂದು ಕಡೆ ಆಶ್ರಯ ನೀಡಿ ಆಧರಿಸುತ್ತಿರುವ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು. ಅಯ್ಯೋ ಅಯ್ಯೋ, ಇವ ಎರಡರನ್ನು ಯಾವುದನ್ನು ತ್ಯಜಿಸಲಿ, ಯಾವುದನ್ನು ಬಿಡಲಿ? ದಿಕ್ಕೆ ತೋಚದಂತಾಗಿದೆಯಲ್ಲ, ದಿಕ್ಕೆ ತೋಚದಂತಾಗಿದೆ. ಹೇ ವಿಧಿ, ಈ ಕರ್ಣನ ಬಾಳಿನಲ್ಲಿ ವಿಕಟ ಹಟ್ಟಹಾಸವೆಂಬ ವಿಪರೀತವನ್ನೇ ಸೃಷ್ಟಿ ಮಾಡಿಬಿಟ್ಟೆಯಲ್ಲ. ನಿನ್ನದು ಅಮೋಘ ಅದ್ಭುತವಾದ ರಚನೆ. ಪಾಂಡುಪುತ್ರನಾದ ನನ್ನಿಂದಲೇ ಆ ಪಾಂಡವರನ್ನು ಕೊಲ್ಲವೇ ಅಂತ ಮಾಡಿದೆ. ಕೊಲ್ಲಲೇ ಪಾಂಡುಕುಮಾರನಂ ನಾ ಕೊಲ್ಲಲೇ. ಪಾಂಡುಕುಮಾರರಂ ನಾ ಕೊಲ್ಲಲೇ. ದುರಗೋಳ್ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲ್ಲದ ಬಿಟ್ಟೊಡೆ ಕೌರವೇಂದ್ರನು, ಕೊಲ್ಲದಾಂ ಬಿಟ್ಟೊಡೆ ಕೌರವೇಂದ್ರನು. ಈ ಧರಣಿಯೋ ಸುಖ ಸಂಪದದಿ ಬಾಳ್ವನೇ. ಚಲದಿ ಪಾತನ ರುಂಡವಂ ಕರಿದು, ಚಲದಿ ಪಾತನ ರುಂಡವಂ ಕರಿದು ಮಧ್ವಾನಿಗೆ ಆನಂದವಂ ಸಲಿಸಲ್ತಾಗದೆ ಪಾರ್ಥನ ಘೋರ ಶರಕ್ಕೆ ನಾನ್ ತುತ್ತಾಗಲೇ. ನಾಂ ಸಾಯಲೇ. ಐವರ ಕಾಂತೆ ಎಣಿಸಿದೆ ಚಿಂತೆ, ಐವರ ಕಾಂತೆ ಎಣಿಸಿದೆ ಚಿಂತೆ. ಕಳೆದ ಪರಿಭವ ಸಹಿಸನೆ ಜೀವ, ಕಳೆದ ಪರಿಭವ ಸಹಿಸನೆ ಜೀವ, ಕಳೆದ ಪರಿಭವ ಸಹಿಸನೆ ಜೀವ. ಕಳೆದ ಪರಿಭವ ಸಹಿಸನೆ ಜೀವ, ಸಾವೇಶ ತೊಡುಚಿರ ವಿಧವ, ಸಾವೇಶ ತೊಡುಚಿರ ವಿಧವ. ಜ್ವಲಿಸುವದನ ವರತ ವಿಜಾತ, ಕಳುಚಿತ ಮನದ ವ್ಯಾಕುಲ ಭಾವ. ಜ್ವಲಿಸುವದನ ವರತ, ಜ್ವಲಿಸುವದನ ವರತ, ಜ್ವಲಿಸುವದನ ವರತ. ಹೇ ಪರಮಾತ್ಮ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದೂತದಲ್ಲಿ ಪಣವಾಗಿಟ್ಟು ಸೋತಿರುವರು.
ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲೇ ದುರುಳದು ಶಾಸನನಿಂದ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಹೇ ಪರಮಾತ್ಮ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ. ಪ್ರಿಯತಮೇ, ಪಾಂಚಾಲಿ ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ ಕಡು ದುರಸ್ಪರವರನ್ನು ಒಲಿಸುವೆ ನಾಮನದಿ. ಶೋಕವೇಕೆ ಬಿಡು ಚಿಂತೆ ಮನದಿ ಕಡು ದುರಸ್ಪರವರನ್ನು ಒಲಿಸುವೆ ನಾಮನದಿ. ಎಲ್ಲೈರಿಗಳವರನ್ನು ಸಿಗಿಯುವೆ ನಾಮನದಿ. ಪ್ರಿಯತಮೇ, ಸಿಗಿದವರ ಎದೆಯ ಬಗೆಯದಲ್ಲಿರುದಯ ಇದು ರಕ್ತದಳು ನಿನ್ನ ಮುಡಿಗಟ್ಟಿಸುವೆ ನಾಂ. ಪ್ರಿಯತಮೇ, ಸಿಗಿದವರ ಎದೆಯ ಬಗೆಯದಲ್ಲಿರುದಯ ಇದು ರಕ್ತದಳು ನಿನ್ನ ಮುಡಿಗಟ್ಟಿಸುವೆನ. ಪಾಂಡವರ ಭಕ್ತಿಯಂತೆನಿಸಿ ನೀ ತೆರೆಯೋಳ್. ಪ್ರಿಯತಮೇ, ಪಾಂಡವರ ಭಕ್ತಿಯಂತೆನಿಸಿ ನೀ ತೆರೆಯೋಳ್. ಕೆಚ್ಚನೆಯ ನಾರಿಯಂತಿರದೆ ನೀ ಬರೆಯೋಳ್. ಕೆಚ್ಚನೆಯ ನಾರಿಯಂತಿರದೆ ನೀ ಬರೆಯೋಳ್. ಪ್ರಿಯತಮೇ, ಶೋಕವೇಕೆ ಬಿಡು ಚಿಂತೆ ಮನದಿ ಕಡು ದುರಸ್ಪರವರನ್ನು ಒಲಿಸುವೆನ ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ ಕಡು ದುರಸ್ಪರವರನ್ನು ಒಲಿಸುವೆನ ರಣದಿ. ಎಲ್ಲೈರಿಗಳವರನ್ನು ಸಿಗಿಯುವೆನ ರಣದಿ. ಏಕೆ? ಏನಾಯಿತು ದೇವಿ? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿ ಅನ್ನೋದು ಏಕೆ ನಿರ್ಮಿಸಿದೆ ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟದ್ದಲ್ಲ ದೇವಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸುವರು, ಇನ್ನೇನು ಸಂಧಿ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನೆಯ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ತಿಳಿದಿದ್ದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನೀ ಮುಡಿಯನ್ನು ಕಟ್ಟಲಾರೆನೆಂದು. ಬಾಪು ಪಾಂಚಾಲಿ, ಬಾಪು, ಬಹಳ ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೇನೆ. ಪ್ರಿಯ, ನೆನಪಿದೆ, ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು
ವನವಾಸ ಪಡೆದು ಬಹು ನಿಂದೆ ಸಹಿಸಲಾರೆ ನಿಮಗಾಗಿ ಅಲೆದು ವನವಾಸ ಕಳೆದು ಬಹು ನಿಂದೆ ಸಹಿಸಲಾರೆ ಸರಿಯೇ ನಿಮಗೆ ಸಮ್ಮತವಾಯಿತೆ ಸರಿಯೇ ನಿಮಗೆ ಸಮ್ಮತವಾಯಿತೆ ದೊರೆಯೇ ಕೇಳು ನನ್ನ ಕಥೆಯ ಮನದ ತಾಳೆ ನೀ ವ್ಯಥೆಯ ದೊರೆಯೇ ಪಾಂಡವರ ಪತ್ನಿ ಎಣಿಸಿ ಬಹು ನಿಂದೆ ಸಹಿಸದಾದೆ ಪಾಂಡವರ ಪತ್ನಿ ಎಣಿಸಿ ಬಹು ನಿಂದೆ ಸಹಿಸದಾದೆ ಈ ಶೌರ್ಯತನವು ಏಕೆ ಬರಿದಾಯ್ತು ನನ್ನ ಬಯಕೆ ಈ ಶೌರ್ಯತನವು ಏಕೆ ಬರಿದಾಯ್ತು ನನ್ನ ಬಯಕೆ ಸರಿಯೇ ನಿಮಗೆ ಸಮ್ಮತವಾಯ್ತೆ ಸರಿಯೇ ನಿಮಗೆ ಸಮ್ಮತವಾಯ್ತೆ ದೊರೆಯೇ ಕೇಳು ನನ್ನ ಕಥೆಯ ಮನದ ತಾಳೆ ನೀ ವ್ಯಥೆಯ ಸರಿಯೇ ಪ್ರಾಣೇಶ್ವರ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಿಚ್ಛಿಸುವೆಯಾ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮುರಿಯುವಂತಹ ಹೇಡಿಯಲ್ಲ ಈ ಭೀಮಸೇನ ಹೇಳುವುದು ಮಾತ್ರವಲ್ಲ ಪ್ರಿಯ ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ ಆದರೆ ನಾನು ಸುಮ್ಮನೆ ಇಚ್ಛಿಸಿ ಪ್ರಯೋಜನವಾದರೇನು ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತೇನೆ ಧರ್ಮ ಪಾರಾಯಣಾದ ಎದುರಿಷ್ಟರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ ಧಿಕ್ಕರಿಸುವರ ಸೊಕ್ಕಡಿಗಿಸದೆ ಬಿಡುವೆನೆ ನಾಂ ಧಿಕ್ಕರಿಸುವರ ಸೊಕ್ಕಡಿಗಿಸದೆ ಬಿಡುವೆನೆ ನಾಂ ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾಂ ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾಂ ದುರಾಗ್ರದೊಳೆಂಬ ಶೌರ್ಯವನರಿಯದೆ ದುರಾಗ್ರದೊಳೆಂಬ ಶೌರ್ಯವನರಿಯದೆ ಧಿಕ್ಕರಿಸುವರ ಸೊಕ್ಕಡಿಗಿಸದೆ ಬಿಡುವೆನೆ ನಾಂ ಪಾಂಚಾಲಿ ದರೆಯಳು ಕುಂತಿ ಕುಮಾರರ ಧರ್ಮವ ಅರಿಯದೆ ಜರಿದವರಾರಾದರು ಸರಿ ದರೆಯಳು ಕುಂತಿ ಕುಮಾರರ ಧರ್ಮವ ಅರಿಯದೆ ಜರಿದವರಾರಾದರು ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆದು ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆದು ನರಿನಾಯಿ ಹದ್ದುಗಳಿಗಾನಂದ ಪಡಿಸುವೆ ನರಿನಾಯಿ ಹದ್ದುಗಳಿಗಾನಂದ ಪಡಿಸುವೆ ಧೋರ್ದಂಡ ಪೌಂಡು ಕುಮಾರರ ನಿಂದಿಸಿ ಧೋರ್ದಂಡ ಪೌಂಡು ಕುಮಾರರ ನಿಂದಿಸಿ ಧಿಕ್ಕರಿಸುವರ ಸೊಕ್ಕಡಿಗಿಸದೆ ಬಿಡುವೆನೆ ನಾವು ಧಿಕ್ಕರಿಸುವರ ಸೊಕ್ಕಡಿಗಿಸದೆ ಬಿಡುವೆನೆ ನಾವು ಪುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು ಪುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು ದುರಾಗ್ರದೊಳೆಂಬ ಶೌರ್ಯವನರಿಯದೆ ದುರಾಗ್ರದೊಳೆಂಬ ಶೌರ್ಯವನರಿಯದೆ ಧಿಕ್ಕರಿಸುವರ ಧಿಕ್ಕರಿಸುವ ಸೊಕ್ಕಡಿಗಿಸದೆ ಬಿಡುವೆನೆ ನಾವು ನೋಡೋಣ ಆಗಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವುದು ಆತನ ಸಮಾಧಾನಪಡಿಸಲು ನಿನ್ನವರ್ತ ಮತ್ತಾರು ಸಿಗ್ತಾರಲ್ಲ ಅರ್ಜುನ ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ನಿಜ ನಿಜ. ಭೀಮಸೇನ ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇ? ಅಗ್ರಜ
ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸಿದೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡಬೇಕು. ವಿಮರ್ಶೇನ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ದುಡುಕಿ ಸಮರ ಬಯಸುವುದನು ಚಿತ ದುಡುಕಿ ಸಮರ ಬಯಸುವುದನು ಚಿತ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಕುರು ಸಂಜಾತರ ಕರಳಿಸದಿರುವುದೇ. ಶಿವಸೇನ ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಕುರು ಸಂಜಾತರ ಕರಳಿಸದಿರುವುದೇ. ತಳಿದವನು ಮುಂದೆ ಬಾಳಿಸನೋ ಎಂಬ ಸಮ್ಮ ಜೀವ ತಳಿದವನು ಮುಂದೆ ಬಾಳಿಸನೋ ಎಂಬ ದಿವಸನ ತಳಿದವನು ಮುಂದೆ ಬಾಳಿಸನೋ ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ ಹಿರಿಯರ ವಾಣಿಯ